ಹೇಳ್ತಾರೆ. ಪ್ರಮ್ಲೋಚ ಮತ್ತು ಕಂಡು ಈ ಇಬ್ಬರು ಋಷಿ ಹಾಗೂ ಗಂಧರ್ವಿಯ ಮಗಳು ಮಾರಿಷಾ ಅಂತ. ಈ ಮಾರಿಷಾಳನ್ನು ಮಗಳನ್ನು ಹೆತ್ತ ಮೇಲೆ ಅಲ್ಲೇ ಬಿಟ್ಟು ಹೋಗಿಬಿಟ್ಟಿರ್ತಾರೆ ಅವರು. ಹೀಗಾಗಿ ಅಲ್ಲಿರುವಂತಹ ಎಲ್ಲ ವನದೇವತೆಗಳು, ವೃಕ್ಷ ದೇವತೆಗಳು ಅವಳನ್ನು ಸಾಕಿರ್ತಾರೆ. ಆದ್ದರಿಂದ ಅವಳಿಗೆ ವಾರ್ಕ್ಷಿ ಅಂತೂ ಹೆಸರಿರ್ತದೆ. ಯಾವಾಗ ಪ್ರಾಚೇತಸರು ತಪಸ್ಸು ಮಾಡಿ ಹೊರಗೆ ಬರ್ತಾರೆ, ರುದ್ರಗೀತಾ ಉಪದೇಶವನ್ನು ಪಡೆದು ರುದ್ರಗೀತಾ ಜಪವನ್ನು ಮಾಡಿ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಹೊರಗೆ ಬಂದ ಸಂದರ್ಭದಲ್ಲಿ ಅಲ್ಲೆಲ್ಲ ಗಿಡ ಮರಗಳು ಬೆಳೆದಿರ್ತದೆ. ಅವುಗಳನ್ನು ಸುಡುವ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು ಅವರನ್ನು ತಡಿತಾರೆ. ಪ್ರಜಾಪತಿಗಳು ಬಂದು ತಡೆದು ಆ ವಾರ್ಕ್ಷಿಯ ಜೊತೆಗೆ ಮಾರಿಷಾಳ ಜೊತೆಗೆ ವಿವಾಹವನ್ನು ಮಾಡಿಸಿಕೊಡ್ತಾರೆ. ಆ ಮಾರಿಷಾಳಲ್ಲಿ ಹುಟ್ಟಿದವರೇ ದಕ್ಷ ಪ್ರಜಾಪತಿ. ಯಾವ ದಕ್ಷ ಪ್ರಜಾಪತಿ ಬ್ರಹ್ಮದೇವರಿಂದ ಹುಟ್ಟಿದ್ದ ಅದೇ ದಕ್ಷ ಪ್ರಜಾಪತಿ ಈಗ ಮಹದವಜ್ಞಾನ ರುದ್ರದೇವರಿಗೆ ಅವಮಾನ ಮಾಡಿದ್ದಕ್ಕಾಗಿ ಆ ಒಂದು ದೋಷದಿಂದ ಮತ್ತೆ ಪ್ರಾಚೇತಸರಲ್ಲಿ ಹುಟ್ಟುವ ಪ್ರಸಂಗ ಬಂತು ಅಂತ ಹಿಂದೆ ತಿಳಿಸಿದ್ದಾರೆ. ಅದನ್ನು ಮತ್ತೆ ಸಂಕ್ಷೇಪದಲ್ಲಿ ಇಲ್ಲಿ ಹೇಳ್ತಾರೆ. ಆ ದಕ್ಷ ಪ್ರಜಾಪತಿ ಉತ್ತಮ ಮಕ್ಕಳಾಗಬೇಕು ಅನ್ನುವುದಕ್ಕಾಗಿ ವಿಂಧ್ಯ ಪರ್ವತದ ಕೆಳಗಡೆ ಹೋಗಿ ಒಂದು ವಿಶೇಷವಾದ ತಪಸ್ಸನ್ನು ಮಾಡ್ತಾನೆ. ಅಘಮರ್ಷಣ ಅಂತ ಅಲ್ಲಿ ತೀರ್ಥ, ಆ ಅಘಮರ್ಷಣ ತೀರ್ಥದಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾರೆ. ಹಂಸಗುಹ್ಯ ಎನ್ನುವಂತಹ ವಿದ್ಯೆ, ಬಹಳ ಅದ್ಭುತವಾದಂತಹ ವಿದ್ಯೆ ಅದು. ಹಂಸಗುಹ್ಯ ಎಂಬಂತಹ ಸ್ತೋತ್ರ, ಬಹಳ ವಿಸ್ತಾರವಾದ ಸ್ತೋತ್ರ ಇದೆ. ಆ ಹಂಸಗುಹ್ಯ ಎಂಬ ಸ್ತೋತ್ರದಿಂದ ಭಗವಂತನ ವಿಶೇಷ ಉಪಾಸನೆಯನ್ನು ಮಾಡಿ ಭಗವಂತನನ್ನು ಒಲಿಸಿಕೊಳ್ತಾರೆ. ಅದರಲ್ಲಿ ಒಂದು ಮಾತು ಬರ್ತದೆ, ಬಹಳ ಸುಂದರವಾದಂತಹ ಮಾತು. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ಅವ್ಯಕ್ತದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ಭಾಳ ಚೆನ್ನಾಗಿದೆ. ಏನು ಅಂದರೆ ಗುಣೋ ಯಥಾ ಗುಣಿನಃ, ಗುಣಿ ಅಂದರೆ ದೊಡ್ಡವನು ಅಂತ ಅರ್ಥ, ಪ್ರಧಾನ ಅಂತ. ಗುಣ ಅಂದರೆ ಅಪ್ರಧಾನ ಅಂದರೆ. ಇಲ್ಲಿ ಏನು ಅರ್ಥ ತೆಗೆದುಕೊಳ್ಬೇಕು ಅಂದರೆ ಗುಣಿ ಅಂದರೆ ರಾಜ, ಗುಣ ಅಂದರೆ ಭೃತ್ಯ. ಒಬ್ಬ ರಾಜ ಬಹಳ ದೊಡ್ಡ ಚಕ್ರವರ್ತಿ ಇರ್ತಾನೆ. ಆ ಚಕ್ರವರ್ತಿ ಅವರ ಮನೆಯಲ್ಲಿ ಅರಮನೆಯಲ್ಲಿ ಕೆಲಸ ಮಾಡುವಂತಹ ಯಾರೋ ಒಬ್ಬ ಸೇವಕ ಇರ್ತಾನೆ. ಆ ಸೇವಕನ ಬಗ್ಗೆ ರಾಜನಿಗೆ ತುಂಬ ಪ್ರೀತಿ ಇರ್ತದೆ, ಬಹಳ ಪ್ರೀತಿ ಇರ್ತದೆ. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಥವಾ ಬಹಳ ಸರಿಯಾಗಿದ್ದಾನೆ, ಏನೋ ಒಂದು ಕಾರಣಕ್ಕೆ ಆ ರಾಜನಿಗೆ ಆ ಸೇವಕನ ಮೇಲೆ ತುಂಬ ಪ್ರೀತಿ ಇರ್ತದೆ. ಆದರೆ ರಾಜ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅನ್ನೋದು ಭೃತ್ಯನಿಗೆ ಗೊತ್ತಾಗೋದಿಲ್ಲ. ಆ ಭೃತ್ಯ ಎಲ್ಲೋ ಇರ್ತಾನೆ, ಎಲ್ಲೋ ದೂರದಲ್ಲಿ ಗೇಟ್ ಕೀಪರ್ ಆಗಿ ಇರ್ತಾನೆ. ಆದರೂ ರಾಜನ ಪ್ರೀತಿ ಅವನ ಮೇಲೆ ಇರ್ತದೆ. ರಾಜನ ಪ್ರೀತಿ ಯಾಕೆ ಅವನಿಗೆ ಗೊತ್ತಾಗೋದಿಲ್ಲ ಅಂದರೆ ರಾಜ ಇವನು ಅವ್ಯಕ್ತ ದೃಷ್ಟಿ ಅಂದರೆ ಗಂಭೀರ ಇರ್ತಾನೆ. ಎಲ್ಲ ಭಾವನೆಗಳನ್ನು ರಾಜರು ಹೊರಗೆ ಹಾಕ್ಕೊಳ್ಳೋದಿಲ್ಲ, ಗಂಭೀರವಾಗಿ ಇರ್ತಾರೆ. ಹೇಗೋ ಹಾಗೆ ಭಗವಂತ ನೀನು ನಮ್ಮೆಲ್ಲರನ್ನ ಪ್ರೀತಿಸ್ತೀಯ, ಪ್ರತಿಯೊಬ್ಬ ಜೀವರಾಶಿಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡ್ತೀಯ. ಆದರೆ ನೀನು ನಮ್ಮನ್ನು ಪ್ರೀತಿ ಮಾಡ್ತೀಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು, ನೀನು ಮಾಡುವ ಸಖ್ಯ, ನೀನು ನಮ್ಮ ಮೇಲೆ ತೋಡುವ ಅಂತಃಕರಣ ಪ್ರೀತಿ ಅಪಾರವಾಗಿದೆ. ಆದರೆ ಅವ್ಯಕ್ತ ದೃಷ್ಟಿ, ನಮಗೆ ಜ್ಞಾನ ಇಲ್ಲ. ನೀನು ನಮ್ಮನ್ನು ಪ್ರೀತಿಸ್ತಾ ಇದ್ದೀಯಾ ಅಂತ ನಮಗೆ ಅರ್ಥ ಆಗೋದಿಲ್ಲ. ಹೀಗಾಗಿ ಯಾರೂ ಇಲ್ಲಪ್ಪ ನಮ್ಮನ್ನು ನೋಡಿಕೊಳ್ಳೋರು, ನಮಗೆ ಯಾರೂ ದಿಕ್ಕಿಲ್ಲ, ಯಾರೂ ಗತಿ ಇಲ್ಲ ಅಂತ ಸಂಸಾರದಲ್ಲಿದ್ದ ಅಜ್ಞಾನಿಗಳು ಒದ್ದಾಡ್ತಾರೆ. ಆದ್ದರಿಂದ ದೇವರು ನಮ್ಮನ್ನು ಪ್ರೀತಿಸ್ತಾನೆ ಎನ್ನುವ ಭಾವನೆ ಬರಬೇಕು. ಎಷ್ಟು ಚೆನ್ನಾಗಿದೆ ಅನುಸಂಧಾನಕ್ಕೆ ಬಹಳ ಉತ್ತಮವಾದಂತಹ ಮತ್ತೊಂದು ತತ್ವ ಇದು. ದೇವರು ನಮ್ಮನ್ನು ಪ್ರೀತಿಸ್ತಾನೆ, ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಶ್ರೀಮದಾಚಾರ್ಯರು ತಮ್ಮ ಮಂಗಲಾಚರಣೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಅಂತಿಮ ಮಂಗಲಾಚರಣೆಗಳಲ್ಲಿ ಪ್ರಾಯ ಒಂದು 5-6 ಕಡೆಗೆ ಈ ಮಾತನ್ನು ಹೇಳಿದ್ದಾರೆ. ಪ್ರೇಷ್ಠತಮಾಯಮೇ, ದೇವರು ನಮಗೆ ಪ್ರಿಯ, ದೇವರು ನಮಗೆ ಪ್ರಿಯ, ನಾವು ದೇವರಿಗೆ ಪ್ರಿಯ, ನಾವು ದೇವರಿಗೆ ಪ್ರಿಯ. ಶ್ರೀಮದಾಚಾರ್ಯರು ದೇವರು ನಮಗೆ ಪ್ರಿಯ ಅಂತ ಗಟ್ಟಿಯಾಗಿ ಹೇಳ್ಕೋಬೋದು, ಯಾಕಂದರೆ ಅವ್ರಿಗೆ ಗೊತ್ತಾಗತ್ತೆ. ನಮಗೆ ಆ ಭಾವನೆಯೂ ಇಲ್ಲ, ಗೊತ್ತೇ ಆಗೋದಿಲ್ಲ. ನಾವು ಅಟ್ಲೀಸ್ಟ್ ಉಲ್ಟಾ ಅನ್ಕೋಬೋದು, ದೇವರು ನಮ್ಮನ್ನು ಪ್ರೀತಿಸ್ತಾನೆ,
ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಗೀತಾಭಾಷ್ಯದಲ್ಲಿ ಒಂದು ಮಾತು ಬರ್ತದೆ, ನಿತ್ಯ ಶುದ್ಧ ಈಶ್ವರ ಸ್ವರೂಪೋಹಂ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ದೇವರಿಗೆ ಪ್ರಿಯ. ಯಾಕೆ ಪ್ರಿಯ? ಯಾಕೆಂದರೆ ದೇವರಿದ್ದಂಗೆ ನಾನಿದ್ದೀನಿ. ದೇವರಲ್ಲಿ ಜ್ಞಾನ ಇದೆ, ನನಗೆ ಜ್ಞಾನ ಇದೆ. ದೇವರಲ್ಲಿ ಆನಂದ ಇದೆ, ನನಗೆ ಆನಂದ ಇದೆ. ದೇವರಲ್ಲಿ ಶಕ್ತಿ ಇದೆ, ನನಗೆ ಶಕ್ತಿ ಇದೆ. ಹಾಗಾಗಿ ನಾವು ಅಸುರರು ಅಲ್ಲ. ಆದ್ದರಿಂದಾಗಿ ಅಸುರರು ಅಂತ ನಿನಗೇನಾದರೂ ಅನ್ನಿಸ್ತಾ ಇದೆಯಾ? ಇಲ್ಲ. ನಾವು ತಾಮಸರು ಅಲ್ಲ ಅಂದಮೇಲೆ ನಾವು ಸಾತ್ವಿಕರೂ ಆದದ್ದರಿಂದಾಗಿ ದೇವರು ನನ್ನಮ್ಮ ಅಪಾರವಾಗಿ ಪ್ರೀತಿಸ್ತಾನೆ. ದೇವರಿಗೆ ಪ್ರೀತಿ ಪಾತ್ರ. ಯೋಚನೆ ಮಾಡಿ, ಸುಮ್ಮನೆ ವಿಚಾರ ಮಾಡಿ. ದೊಡ್ಡ ವ್ಯಕ್ತಿ ಇದ್ದಾನೆ, ಪ್ರೈಮ್ ಮಿನಿಸ್ಟ್ರ್ ಇದ್ದಾರೆ. ಆ ಪ್ರೈಮ್ ಮಿನಿಸ್ಟ್ರು ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ನಿಮಗೆ ಗೊತ್ತಾದರೆ ಎಷ್ಟು ಆನಂದ ಆಗತ್ತೆ. ಪ್ರೈಮ್ ಮಿನಿಸ್ಟ್ರು ನೋಡಿದ್ರು, ಪ್ರೈಮ್ ಮಿನಿಸ್ಟ್ರು ಮಾತಾಡಿಸಿದ್ರು, ಅವರು ನಮ್ಮ ಬಗ್ಗೆ ಪ್ರೀತಿ ಮಾಡ್ತಾರೆ ಅಂತ ಅನಿಸತ್ತೆ. ಅಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ದೇಶದ ರಾಜ, ಒಂದು ದೇಶದ ಅಧಿಕಾರಿ ನಮ್ಮನ್ನು ಪ್ರೀತಿಸಿದರೇ ನಮಗೊಂದು ಧೈರ್ಯ, ಭರವಸೆ, ಸಂತೋಷ ಆಗೋದಾದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ನಮ್ಮನ್ನು ಪ್ರೀತಿಸ್ತಾನೆ ಅಂತನ್ನುವ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಅದನ್ನು ಹೇಳ್ತಾರೆ, ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾ ವಸನ್. ಹೋಗಲಿ, ಅವನು ನಮ್ಮನ್ನು ಪ್ರೀತಿಸ್ತಾನೆ, ಎಲ್ಲೋ ವೈಕುಂಠದಲ್ಲಿದ್ದಾನೆ, ಅವನು ಪ್ರೀತಿಸ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ ಅನ್ನೋದು ದೊಡ್ಡ ಸಮಸ್ಯೆ ಅಲ್ಲ. ವಸನ್ ಸಂವಸತಃ ಪುರೇಸ್ಮಿನ್. ಒಂದೇ ಕಡೆಗೆ ಇದ್ದೀವಿ ಇಬ್ಬರೂ ಒಂದೇ ಕಡೆಗೆ ಇದ್ದರೂ ಕೂಡ ಅವನು ನಮ್ಮನ್ನು ಪ್ರೀತಿಸ್ತಾನೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ದೇವರು ನಮ್ಮನ್ನು ಪ್ರೀತಿಸದೇ ಇದ್ದರೆ ನಾವು ಬದುಕಲಿಕ್ಕೆ ಸಾಧ್ಯವಿತ್ತಾ? ನಾವು ಉಸಿರಾಡ್ಲಿಕ್ಕೆ ಸಾಧ್ಯವಿತ್ತಾ? ನಮಗೆ ಅಸ್ತಿತ್ವ ಇರೋದಕ್ಕೆ ಸಾಧ್ಯ ಇತ್ತಾ? 4 ಜನ ನಮ್ಮನ್ನು ನೋಡಿ ಮಾತಾಡಿಸ್ಲಿಕ್ಕೆ ಸಾಧ್ಯವಿತ್ತಾ? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಯಾರು ಏನು ಹೆಂಡತಿ ಗಂಡನನ್ನು ಪ್ರೀತಿಸೋದು, ತಂದೆ ಮಗನನ್ನು ಪ್ರೀತಿಸೋದು, ಮಗ ಅಪ್ಪನನ್ನು ಪ್ರೀತಿಸೋದು, ಸೇವಕರು ರಾಜನನ್ನು ಪ್ರೀತಿಸೋದು, ಗೆಳೆಯಂದಿರು ಗೆಳೆಯಂದಿರನ್ನು ಪ್ರೀತಿಸೋದು, ಶಿಷ್ಯರು ಗುರುಗಳನ್ನು ಪ್ರೀತಿಸೋದು, ಇದೆಲ್ಲವೂ ಕೂಡ ಆಗೋದು ಯಾರಿಂದ? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಹಾಗಾಗಿ ದೇವರು ನಮಗೆ ಅಪಾರವಾಗಿ ಪ್ರೀತಿಸ್ತಾ ಇದ್ದಾನೆ ಅನ್ನುವ ಚಿಂತನೆ ನಮಗೆ ಬರಬೇಕು. ಸಖಾವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ. ದೇವರು ಏನು? ದೇವರು ಎಲ್ಲ ಏನಪ್ಪ? ಒಂದು ಕ್ರಿಯೆ ಆಗಬೇಕಂದ್ರೆ ಏನಿರಬೇಕು? ಸಂಸ್ಕೃತದ ಪ್ರಕಾರ, ಶಾಸ್ತ್ರೀಯವಾದ ವ್ಯಾಕರಣದ ಪರಿಭಾಷೆಯಲ್ಲಿ ಒಂದು ಕ್ರಿಯೆ ಆಗಬೇಕಾದ್ರೆ ಏನಿರಬೇಕು? ಕರ್ತ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. 7 ವಿಭಕ್ತಿಗಳು ಇವೆ. 7 ವಿಭಕ್ತಿಗಳಿದೆ. ರಾಮ ರಾಮನು, ರಾವಣಂ ರಾವಣನನ್ನು, ಬಾಣೇನ ಬಾಣದಿಂದ, ರಕ್ಷೋ ಯಾರದು ದೇವತಾಯ ದೇವತೆಗಳಿಗೋಸ್ಕರ, ತ್ರೇತಾಯುಗದಲ್ಲಿ ಸಂಹಾರ ಮಾಡಿದನು. ಇಷ್ಟು ತಾನೇ. ಒಟ್ಟಾರೆ ಯಾವುದೇ ಒಂದು ಕ್ರಿಯೆ, ಏನೇ ಒಂದು ಘಟನೆ ಆಗಬೇಕಾದರೂ ಈ 7 ಇರಬೇಕು. ಹಾಗಾಗಿ ಅದೆಲ್ಲವೂ ನೀನೇ ಅಂತಾರೆ. ಅದೆಲ್ಲವೂ ನೀನೇ. ಮುಂದೆ ಪ್ರಹ್ಲಾದರಾಜರು ಈ ಮಾತನ್ನು ಹೇಳ್ತಾರೆ, ಅದೆಲ್ಲವೂ ನೀನೇ. ಯಸ್ಮಿನ್ ಯತೋ ಏನಚ ಯಸ್ಯ ಯಸ್ಮೈ ಯಂ ಯಹ ಯಥಾ ಕುರುತೆ ಕಾರ್ಯತೇವ. ಎಲ್ಲ ಕರ್ತೃವಿನಿಂದ ಆರಂಭ ಮಾಡಿಕೊಂಡು ಅಧಿಕರಣದವರೆಗೆ ಏನೇನು ಜಗತ್ತಿನಲ್ಲಿ ಆಗತ್ತೋ ಅದೆಲ್ಲ ನೀನು. ಯಾವುದು ಸ್ವತಂತ್ರವಾಗಿ ಯಾರೂ ಮಾಡಲಾರರು. ಪರಾವರೇಶಾಂ ಪರಮಂ ಪ್ರಾಕ್ಸ್ವಸಿದ್ಧಂ ತದ್ಬ್ರಹ್ಮ ತದ್ಧೇತುರನನ್ಯ ದೇಕಂ ಅಂತ ಈ ರೀತಿಯಾಗಿ ಬಹಳಷ್ಟು ಸ್ತೋತ್ರವನ್ನು ಮಾಡಿದ ಮೇಲೆ ದೇವರು ಪ್ರತ್ಯಕ್ಷನಾಗ್ತಾನೆ. ದೇವರು ಪ್ರತ್ಯಕ್ಷನಾದರೆ ಇಲ್ಲಿ ಒಂದು ಅಪರೂಪ. ಸಾಮಾನ್ಯವಾಗಿ ದೇವರು ಪ್ರತ್ಯಕ್ಷನಾಗೋದು ಚತುರ್ಭುಜನಾಗಿ ಪ್ರತ್ಯಕ್ಷನಾಗ್ತಾನೆ. ಇಲ್ಲಿ ಅಷ್ಟಭುಜನಾಗಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಪ್ರಲಂಬಾಷ್ಟ ಮಹಾಭುಜ, 8 ಬಾಹುಗಳಿಂದ ಶಂಖ, ಚಕ್ರ, ಖಡ್ಗ, ಚರ್ಮ, ಧನುಷು, ಪಾಶ, ಗಧ, ಹೀಗೆ 8 ಹಸ್ತಗಳಿಂದ ದೇವರು ಪ್ರತ್ಯಕ್ಷನಾಗಿದ್ದಾನೆ. ಪ್ರತ್ಯಕ್ಷನಾಗಿ ಆಶೀರ್ವಾದವನ್ನು ಮಾಡ್ತಾನೆ, ಎಲ್ಲ ಅನುಗ್ರಹವನ್ನು ಮಾಡಿ ಬಹಳ ಸಂತೋಷವನ್ನು ಪಟ್ಟು ಒಂದು ಮಾತನ್ನು ಹೇಳ್ತಾನೆ. ಏಷಾ ಪಂಚಜನಸ್ಯಾಂಗ ದುಹಿತಾ ವೈ ಪ್ರಜಾಪತೆ
ಅಸಿಕ್ನಿ 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 ಅಂತ ಪಂಚಜನ ಎಂಬಂತಹ ರಾಜನ ಮಗಳು ಅಸಿಕ್ನಿ ಅಂತ ಇದ್ದಾಳೆ. ಅವಳನ್ನು ನೀನು ವಿವಾಹವಾಗಿ ವಿಶೇಷವಾಗಿ ಪ್ರಜಾಸರ್ಗವನ್ನು ಮಾಡು. ಅಲ್ಲಿಯವರೆಗೆ ಅಷ್ಟು ಸಮೃದ್ಧವಾಗಿ ಪ್ರಜಾಸರ್ಗ ಆಗಿರಲಿಲ್ಲ. ಭಾಗವತ ಹೇಳುತ್ತೆ, ಮೈಥುನ ಧರ್ಮದಿಂದ ಏನು ಪ್ರಜಾ ಸೃಷ್ಟಿಯಾಗಬೇಕಾಗಿತ್ತೋ ಅದು ಅಷ್ಟು ಕಂಪಲ್ಸರಿ ಇರಲಿಲ್ಲ. ಇನ್ನೂ ಮಾನಸ ಸೃಷ್ಟಿ ಆಗ್ತಾ ಇತ್ತು, ಅವೆಲ್ಲ ನಡೀತಾ ಇತ್ತು. ಯಾವಾಗ ದಕ್ಷ ಪ್ರಜಾಪತಿಗೆ ದೇವರು ಆದೇಶ ಮಾಡ್ತಾನೆ, ಇನ್ನು ಮುಂದೆ ಎಲ್ಲರೂ ಮೈಥುನ ಸೃಷ್ಟಿಯೇ ಆಗಬೇಕು ಅಂತ ವಿಶೇಷ ಒಂದು ನಿಯಮ ಮಾಡ್ತಾನೆ. ಆಗಿನಿಂದ ಮೈಥುನ ಸೃಷ್ಟಿ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಅಸಿಕ್ನಿಯ ಜೊತೆಗೆ ವಿವಾಹವಾಗತ್ತೆ. ಅಸಿಕ್ನಿಯ ಜೊತೆಗೆ ವಿವಾಹವಾಗಿ ಅವರಲ್ಲಿ ಮಕ್ಕಳನ್ನು ಪಡಿತಾನೆ. 10,000 ಜನ ಮಕ್ಕಳನ್ನು ಪಡಿತಾನೆ. ಹರ್ಯಶ್ವ ಅಂತವರೆಲ್ಲರಿಗೂ ಹೆಸರು. ಆ ಹರ್ಯಶ್ವರು ಎಂಬಂತಹ 10,000 ಜನ ಮಕ್ಕಳನ್ನು ಪಡೆದು ಅವರಿಗೆ ನೀವೆಲ್ಲ ತಪಸ್ಸು ಮಾಡಿಕೊಂಡು ಬನ್ನಿ, ತಪಸ್ಸು ಮಾಡಿಕೊಂಡು ಬಂದ ಮೇಲೆ ನಿಮಗೆ ಮದುವೆ ಮಾಡ್ತೇನೆ, ಆಮೇಲೆ ಸಂತಾನವನ್ನು ಅಭಿವೃದ್ಧಿ ಮಾಡಬೇಕು ಆಗಲಿ ಅಂತ ಅವರು ತಪಸ್ಸಿಗೆ ಹೋಗ್ತಾರೆ. ಸಿಂಧೂ ಮತ್ತು ಸಾಗರ ಸಂಗಮ, ಸಿಂಧೂ ಮತ್ತು ಸಾಗರ ಸಂಗಮ ಇರುವಂತಹ ಪ್ರದೇಶ ಪ್ರತೀಚಿ ಪಶ್ಚಿಮ ದಿಕ್ಕು. ನಾರಾಯಣ ಸರೋವರ ಎಂಬಂತಹ ಸರೋವರ ಇದೆ. ಆ ನಾರಾಯಣ ಸರೋವರಕ್ಕೆ ತಪಸ್ಸಿಗೆ ಹೋಗ್ತಾರೆ. ಹೋಗಿ ತಪಸ್ಸು ಪ್ರಾರಂಭ ಮಾಡಿರ್ತಾರೆ. ತಪಸ್ಸು ಪ್ರಾರಂಭ ಮಾಡಿದಾಗ ಒಂದು ದಿನ ನಾರದರು ಬರ್ತಾರೆ. ಅಲ್ಲಿ ನಾರದರು ಬಂದು, ಏನು ಮಾಡ್ತಾ ಇದ್ದೀರಿ? ತಪಸ್ಸು ಮಾಡ್ತಾ ಇದ್ದೇವೆ. ತಪಸ್ಸು ಮಾಡ್ತಾ ಇದ್ದೀರಿ? ತಪಸ್ಸು ಹೆಂಗೆ ಮಾಡ್ಲಿಕ್ಕೆ ಬರುತ್ತೆ? ಯಾಕೆ ಮಾಡಬಾರ್ದು? ಅಲ್ಲೋ, ತಪಸ್ಸು ಮಾಡಬೇಕಾದ್ರೆ ಕೆಲವೆಲ್ಲ ವಿಷಯ ಗೊತ್ತಿರಬೇಕು, ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಏನು ವಿಷಯ? ಏನು ಅಂದರೆ, ಒಂದು ಭೂಮಿ ಇದೆ, ಆ ಭೂಮಿಯ ಅಂತ ನೀವು ನೋಡಿದ್ದೀರಾ? ಭೂಮಿಯ ಕೊನೆ ನೋಡಿದ್ದೀರಾ? ಒಂದು ರಾಜ್ಯ ಇದೆ, ಆ ರಾಜ್ಯಕ್ಕೆ ಒಬ್ಬನೇ ಒಬ್ಬ ರಾಜ, ಅದು ನಿಮಗೆ ಗೊತ್ತಾ? ಏಕರಾಜ್ಯ. ಆಮೇಲೆ ಒಂದು ಬಿಲ ಇದೆ, ಹೊರಗೆ ಬರದೇ ಇರುವಂತಹ ಒಂದು ಬಿಲಂಚ ಅದೃಷ್ಟ ನಿರ್ಗಮಂ, ಹೊರಗೆ ಬರದೇ ಇರುವಂತಹ ಒಂದು ಬಿಲ ಇದೆ, ಆ ಬಿಲ ನೀವು ನೋಡಿದ್ದೀರಾ? ಆಮೇಲೆ ಒಬ್ಬಳು ಸ್ತ್ರೀ ಇದ್ದಾಳೆ, ಬಹುರೂಪಾಂ ಸ್ತ್ರೀಯಂ, ಅನೇಕ ರೂಪದ ಸ್ತ್ರೀ, ಅನೇಕ ರೂಪ ಇರುವಂತಹ ಒಬ್ಬ ಸ್ತ್ರೀ ಇದ್ದಾಳೆ, ನೋಡಿದ್ದೀರಾ? ಆಮೇಲೆ ಪುಮಾಂಸಂ ಪುಶ್ಚಲೀಪತಿಂ, ಒಬ್ಬ ಪೂಶ್ಚಲಿಯ ಪತಿಯಾದಂತಹ ಪುಮಾಂಸ ಒಬ್ಬ ಪುರುಷ ಇದ್ದಾನೆ, ಅವನನ್ನು ನೀವು ನೋಡಿದ್ದೀರಾ? ಆಮೇಲೆ ನದೀಂ ಉಭಯತೋವಾಹ, ಒಂದು ನದಿ ಇದೆ, ಎರಡೂ ದಿಕ್ಕಿಗೆ ಹರಿಯತ್ತದು, ಪಶ್ಚಿಮ ಮತ್ತು ಪೂರ್ವ ಎರಡೂ ದಿಕ್ಕಿಗೆ ನದಿ ಹರಿಯತ್ತೆ, ಅಂತಹ ನದಿ ಗೊತ್ತಿದೆಯಾ? ಪಂಚಾದ್ಭುತಂ ಗೃಹಂ, ಒಂದು 25 ಫ್ಲೋರಿನ ಒಂದು ಮನೆ ಇದೆ, ಒಂದು ಬಿಲ್ಡಿಂಗ್, ಅದು ನಿಮಗೆ ಗೊತ್ತಾ? ಗೃಹಂ ಕಶ್ಚಿದ್ ಹಂಸಂ ಚಿತ್ರಕಥಂ, ಒಂದು ಹಂಸ ಇದೆ, ಚೆನ್ನಾಗಿ ಮಾತನಾಡುತ್ತೆ, ಭಾಳ ಸುಂದರವಾಗಿ ಮಾತನಾಡುವಂತಹ ಒಂದು ಹಂಸ, ಅದು ನಿಮಗೆ ಗೊತ್ತಾ? ಕ್ಷುರಾಂತಂಚ ಸ್ವಯಂ ಭ್ರಮಿಂ, ಒಂದು ಖಡ್ಗ ಇದೆ, ಒಂದು ಭ್ರಮಿ, ಆ ಭ್ರಮಿ ಚಕ್ರ, ಆ ಚಕ್ರ ಹೇಗಿದೆ ಅಂದರೆ ಚೂಪಾಗಿದೆ, ಎಲ್ಲ ಕಡೆಗೆ ಖಡ್ಗದ ಮೊನೆಯಂತೆ ಇರುವಂತಹ ಚೂಪಾದಂತಹ ಒಂದು ಚಕ್ರ ಇದೆ, ಅದನ್ನು ನೋಡಿದ್ದೀರಾ? ಇನ್ನೊಂದು ಒಬ್ಬ ಅಪ್ಪ ಒಂದು ಉಪದೇಶ ಮಾಡಿದ್ದಾನೆ, ಅಪ್ಪನ ಉಪದೇಶ ನಿಮಗೆ ಗೊತ್ತಾ? ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಾರೆ. ಪ್ರಶ್ನೆಗಳನ್ನು ಮಾಡಿದಾಗ ಅವರು ಸ್ವಲ್ಪ ಹೊತ್ತು ವಿಮರ್ಶುರುಧಿಯ, ಅವರು ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿದಾಗ ಅವರಿಗೆ ಗೊತ್ತಾಗತ್ತೆ, ಹೌದಲ್ಲ, ಏನೋ ಮಹತ್ವದ ವಿಷಯ ಇದೆ. ಏನದು? ಅದಕ್ಕೆ ಅವರೇ ಹೇಳ್ತಾರೆ, ಏನಿಲ್ಲ, ಭೂಮಿಯ ಅಂತ ಅಂದರೆ, ಭೂಮಿ ಅಂದರೆ ಈ ಲಿಂಗದೇಹ, ಈ ಲಿಂಗದೇಹ ಅದರ ನಾಶ ಹೇಗಾಗತ್ತೆ ಅನ್ನೋದು ಗೊತ್ತಾ? ಅದನ್ನು ವಿಚಾರ ಮಾಡ್ತಾರೆ. ಹೌದಲ್ಲ, ಈ ಲಿಂಗದೇಹ ನಾಶ ಆಗಬೇಕು. ಲಿಂಗದೇಹಕ್ಕೆ ಭೂಮಿ ಅಂತ ಯಾಕೆ ಕರೀತಾರೆ? ಭೂ ಅಂದ್ರೇನು? ಸಂಸ್ಕೃತದಲ್ಲಿ ಭೂಧಾತುವಿಗೆ ಏನರ್ಥ ಇದೆ? ಭೂಸತ್ತಾಯಾಮ್, ಸತ್ತ ಅಂದರೆ ಇರೋದು, ಯಾವುದು ಅನಾದಿ ಕಾಲದಿಂದ ಇದೆಯೋ ಅದು ಭೂ, ಅನಾದಿ ಕಾಲದಿಂದ ಇದೆ. ಹಾಗಾಗಿ ಭೂ ಅಂದರೆ ಲಿಂಗದೇಹ. ಹಾಗಾದರೆ ಈ ಲಿಂಗದೇಹದ ಅಂತ ಹೇಗಾಗತ್ತೆ? ಭಾಳ ದೊಡ್ಡ ಸಮಸ್ಯೆ. ಹಾಗಾದರೆ ಅದನ್ನು ತಿಳಿದುಕೊಳ್ಳಬೇಕು. ಒಂದು ಏಕ ಪುರುಷ, ಒಬ್ಬನೇ ಒಬ್ಬ ರಾಜ ಇರುವಂತಹ ರಾಜ್ಯ ಅಂದರೆ ಅವನು ದೇವರೇ ಈ ಇಡೀ ಜಗತ್ತಿಗೆ ಏಕಪುರುಷ. ಹೊರಗೆ ಬರಲಾರದ ಬಿಲ ಯಾವುದದು? ಮೋಕ್ಷ. ಆ ಮೋಕ್ಷವನ್ನು ತಿಳಿದುಕೊಳ್ಳಬೇಕು. ಅನೇಕ ರೂಪದ ಸ್ತ್ರೀ, ಆ ಅನೇಕ ರೂಪದ ಸ್ತ್ರೀ ಏನು ಅಂದರೆ ಬುದ್ಧಿ. ಆ ಅನೇಕ ರೂಪ ಇರುವಂತಹ ಸ್ತ್ರೀ ಇದು ನಾನಾ ರೂಪಾತ್ಮನೋ ಬುದ್ಧಿ ಸ್ವೈರಿಣೀವ ಗುಣಾನ್ವಿತ ತನ್ನಿಷ್ಠಾಂ ಅಗತಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್. ಎಲ್ಲ ಅವರೇ
ಎಲ್ಲವನ್ನೂ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಅವರಂತಾರೆ, ಇಂತಹ ನಾನಾ ರೂಪದ ಸ್ತ್ರೀ ಅವಳ ನಿಷ್ಠ ಅಂದರೆ ಆ ಬುದ್ಧಿಯನ್ನು ನಾವು ಎಲ್ಲಿಡಬೇಕು, ಆ ಬುದ್ಧಿಯನ್ನು ನಾವು ಎಲ್ಲಿಡಬೇಕು ಅನ್ನೋದು ಗೊತ್ತಿಲ್ಲದೇನೆ ಕಿಂ ಅಸತ್ಕರ್ಮಭಿರ್ಭವೇತ್, ಕೇವಲ ಕರ್ಮ ಮಾಡೋದರಿಂದ, ಸಕಾಮ ಕರ್ಮ ಮಾಡೋದರಿಂದ ಏನು ಲಾಭ ಇದೆ? ತತ್ಸಂಗಭ್ರಂಶಿತೈಶ್ವರ್ಯಂ ಸಂಸರಂ ತಂ ಕುಭಾರ್ಯವತ ತದ್ಗತಿರಬುಧಸ್ಯೇಹ ಕಿಮಸತ್ಕರ್ಮಭಿರ್ಭವೇತ್. ಆಮೇಲೆ ಮತ್ತೊಂದು, ಪೂಶ್ಚಲೀಪತಿಯಾದ ಪುರುಷ ಯಾರು ಅಂದರೆ ಇವನೇ ವ್ಯಕ್ತಿ. ಯಾರು ಈ ಜೀವ ರಜಸ್ತಮೋ ಗುಣ ಈ ಬುದ್ಧಿಗೆ ವಶನಾಗಿ, ಆ ಬುದ್ಧಿ ಹೇಳಿದಂತೆ ಕೇಳಿಕೊಂಡು ಭಗವಂತನ ವಿಮುಖನಾಗ್ತಾನೋ ಅವನು ಪೂಶ್ಚಲೀಪತಿಯಾದ ಪುರುಷ. ಹಾಗಾಗಿ ಅವನನ್ನು ತಿಳಿಯದೇನೆ ನಾವು ಕರ್ಮ ಮಾಡಿ ಏನು ಲಾಭ ಇದೆ? ವಿರುದ್ಧ ದಿಕ್ಕಿಗೆ ಹರಿಯುವಂತಹ ಒಂದು ನದಿ ಅಂದರೆ ಸೃಷ್ಟ್ಯಪ್ಪೆ ಕರೀಮಾಯ, ಸೃಷ್ಟಿ ಮತ್ತು ನಾಶ, ಜನನ ಮರಣ, ಈ ಕಡೆಗೆ ಜನನವೂ ಆಗತ್ತೆ, ಈ ಕಡೆಗೆ ಮರಣವೂ ಆಗತ್ತೆ. ಹೀಗೆ ನಿರಂತರ ಜನನ ಮರಣವನ್ನು ಕೊಡುವಂತಹ ಭಗವಂತನ ಮಹಿಮೆಯನ್ನು ತಿಳಿಯದೇ ಇದ್ದರೆ ಮತ್ತಸ್ಯ ತದವಿಜ್ಞಾನಾತ್ಯಂ ಅಸತ್ಕರ್ಮಭಿರ್ಭವೇತ್. ಆ ಭಗವಂತನ ಸೃಷ್ಟಿಸ್ಥಿತಿ ವ್ಯಾಪಾರವನ್ನು ತಿಳಿಯದೆ ಬರೀ ಅಸತ್ಕರ್ಮ ಮಾಡಿ ಏನು ಲಾಭ? ಅಸತ್ಕರ್ಮ ಅನ್ನೋದಕ್ಕಿಲ್ಲಿ ಕೆಟ್ಟ ಕರ್ಮ ಅಂತ ಅರ್ಥ ಅಲ್ಲ, ಅಸತ್ಕರ್ಮ ಅನ್ನೋದಕ್ಕೆ ಕೆಟ್ಟ ಕರ್ಮ ಅಂತ ಅರ್ಥ ಅಲ್ಲ, ಬಂಧಕವಾದ ಸಕಾಮ ಕರ್ಮ. ಪಂಚವಿಂಶತಿ ತತ್ವಾನಾಂ ಪುರುಷೋದ್ಭುತ ದರ್ಶನ ಅಧ್ಯಾತ್ಮಮಬುಧಸ್ಯೇಹ ಕಿಮಸತ್ಕರ್ಮಭಿರ್ಭವೇ. 25 ತತ್ವಗಳು. ಏನದು 24 ತತ್ವಗಳು, 25ನೇ ತತ್ವ ಭಗವಂತ. ಈ 25 ತತ್ವಗಳ ಜ್ಞಾನವನ್ನು ಮಾಡಿಕೊಂಡಿಲ್ಲ. ಚಿತ್ರ ವಿಚಿತ್ರ ಮಾತನಾಡುವ ಹಂಸ ಅಂದರೆ ವೇದಗಳ ಜ್ಞಾನ ಮಾಡಿಕೊಂಡಿಲ್ಲ ನಾವು. ಐಶ್ವರಂ ಶಾಸ್ತ್ರಮುದ್ದಿಶ್ಯ ಬಂಧ ಮೋಕ್ಷಾನುದರ್ಶನಂ ವಿವಿಕ್ತ ಪದಮಜ್ಞಾತ್ವ ಕಿಮಸತ್ಕರ್ಮಭಿರ್ಭವೇತ್. ಚಿತ್ರ ವಿಚಿತ್ರ ಮಾತನಾಡ್ತದೆ ವೇದಗಳು, ಏನು ಹೇಳುತ್ತೆ ಅಂತ ಗೊತ್ತಾಗೋದಿಲ್ಲ, ಅದರ ಜ್ಞಾನ ಮಾಡಿಕೊಳ್ಬೇಕಲ್ವ, ಮಾಡಿಕೊಂಡಿಲ್ಲ. ಕಾಲಚಕ್ರ ಭ್ರಮಿ ಅಂದರೆ ಕಾಲ ಎಂಬಂತಹ ಚಕ್ರ, ಆ ಕಾಲಚಕ್ರದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಗೊತ್ತಿಲ್ಲ. ತಂದೆಯ ಆದೇಶ ಅಂದರೆ ಶಾಸ್ತ್ರದ ಆದೇಶ, ಭಗವಂತ ಮಾಡಿದಂತಹ ಶಾಸ್ತ್ರದ ಆದೇಶ. ಅನುರೂಪಾಯ, ಯಾರು ಏನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ಹಾಗಾಗಿ ಅವರವರಿಗೆ ವಿಹಿತವಾದ ಕರ್ಮಗಳು ಏನು ಅಂತ ತಿಳಿಯದೇನೆ ನಾವು ಕರ್ಮ ಮಾಡುವುದರಿಂದ ಲಾಭ ಇಲ್ಲ ಅಂತ ಅವರಿಗೆ ಜ್ಞಾನೋದಯ ಆಗಿದೆ. ನಾರದರಿಗೆ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೊರಟು ಬಿಡ್ತಾರೆ. ನಾವು ತಪಸ್ಸು ಮಾಡ್ತೇವೆ, ಈ ಮಕ್ಕಳು ಬೇಕಾಗಿಲ್ಲ ಅಂತ ಹೊರಟೋರು ಹೋಗೇ ಬಿಡ್ತಾರೆ. ಪತ್ತೇನೇ ಇಲ್ಲ, ಕಾಣಿಸೋದೇ ಇಲ್ಲ. ಇವರಿಗೆ ಗೊತ್ತಾಗತ್ತೆ, ಯಾರಿಗೆ? ದಕ್ಷ ಪ್ರಜಾಪತಿಗೆ. ಮಕ್ಕಳು ಹೋದವರು ಬರಲಿಲ್ವಲ್ಲ, ಭಾಳ ಸಿಟ್ಟು ಬರುತ್ತದೆ. ಅನ್ವತಪ್ಯತ, ಭಾಳ ಕೋಪ ಮಾಡಿಕೊಳ್ತಾನೆ. ಆಮೇಲೆ ಭಾಳ ಸಿಟ್ಟು ಮಾಡಿಕೊಂಡ ಮೇಲೆ ಬ್ರಹ್ಮದೇವರು ಬರ್ತಾರೆ. ಅಜೇನ ಪರಿಸಾಂತ್ವಿತಃ, ಬ್ರಹ್ಮದೇವರು ಸ್ವಲ್ಪ ಪ್ರೀತಿ ಮಾಡಿ, ಹಾಗೆಲ್ಲ ಮನಸ್ಸಿಗೆ ಹಚ್ಕೋಬೇಡಪ್ಪ, ಆಯಿತು, ಇನ್ನು ಹೋದರು ಮತ್ತೆ ಮಕ್ಕಳನ್ನು ಪಡಿ ಅಂತ ಹೇಳ್ತಾನೆ. ಸರಿ ಅಂತ ಮತ್ತೆ ಮಕ್ಕಳನ್ನು ಪಡ್ತಾನೆ. ಮತ್ತೆ 1,000 ಜನ ಶಬಲಾಶ್ವರು ಅಂತ ಹುಟ್ಟುತ್ತಾರೆ. ಶಬಲಾಶ್ವರನ್ನು ಸೃಷ್ಟಿ ಮಾಡ್ತಾನೆ. ಅವರು ಸರಿ ಎಲ್ಲಿ ಹೋಗಬೇಕು, ನಮ್ಮ ಅಣ್ಣಂದ್ರು ಹೋಗ್ಯಾರ ಅಂಥೇಳಿ ಮತ್ತೆ ಅದೇ ನಾರಾಯಣ ಸರೋವರಕ್ಕೆ ಹೋಗ್ತಾರೆ. ಸ್ವಲ್ಪ ಏನೋ ವಾಸ್ತು ನೋಡಿ ಬೇರೆ ಕಡೆ ಹೋಗಬೇಕಾಗಿತ್ತು ಅವರು, ಹಾಗೆ ಹೋದರು. ಮತ್ತೆ ನಾರಾಯಣ ಸರೋವರಕ್ಕೆ ಅಂತ ಹೋಗಿದ್ದಾರೆ. ನಾರಾಯಣ ಸರೋವರಕ್ಕೆ ಹೋಗಿ ತಪಸ್ಸು ಮಾಡಿದ್ದಾರೆ. ಸ್ವಲ್ಪ ತಪಸ್ಸಾಗಿದೆ, ಮತ್ತೆ ನಾರದರು ಬಂದರು. ನಾರದರು ಒಂದು ಕತಿ ಚಿನ್ಮಾಸಾನ್ 1-2-3 ತಿಂಗಳು ಮಾಡಿರಬೇಕು ತಪಸ್ಸು. ನಾರದರು ಬಂದು ಏನಪ್ಪ ಏನು ಮಾಡ್ತಾ ಇದ್ದೀರಿ? ಇಲ್ಲ ತಪಸ್ಸು ಮಾಡ್ತಾ ಇದ್ದೀವಿ. ಹಾಗೆಲ್ಲ ಮಾಡಬಾರ್ದು, ದೊಡ್ಡವರು ಏನು ಮಾಡ್ಯಾರ ನೋಡಿ ಹಂಗೆ ಮಾಡಬೇಕು. ನಿಮ್ಮ ಅಣ್ಣಂದ್ರೆ ಏನು ಮಾಡ್ಯಾರ? ನಿಮ್ಮ ಅಣ್ಣಂದ್ರ ದಾರಿಯಲ್ಲಿ ಹೋಗಬೇಕು ನೀವು. ಭಾತೃಣಾಂ, ಹಿರಿಯ ಅಣ್ಣಂದಿರ ದಾರಿಯನ್ನು ಅನುಸರಿಸಬೇಕಾದದ್ದು ಚಿಕ್ಕವರ ಕರ್ತವ್ಯ ಅಂತ ಹೇಳಿ ಅವರಿಗೂ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಅವರು ಈ ತತ್ವಜ್ಞಾನವನ್ನು ಮಾಡಿಕೊಳ್ತಾರೆ. ಸರಿ ಅಂತ ಮತ್ತೆ ಅವರು ಕೂಡ ತಪಸ್ಸಿಗೆ ಹೋಗೇ ಬಿಡ್ತಾರೆ. ಮಾರ್ಗಂ ನಾದ್ಯಾಪಿತೇ ನಿವರ್ತಂತೆ. ಶುಕಾಚಾರ್ಯ ಹೇಳ್ತಾರೆ, ಇವತ್ತಿನವರೆಗೂ ಇದು ಯಾವಾಗ ಆದದ್ದಿದು? ಯಾವಾಗೋ ಸ್ವಯಂಭೂ ಸ್ವಾರೋಚಿಷ ಮನ್ವಂತರದಲ್ಲಿ ಆದ ಕಥೆ. ಆದರೆ ನಾದ್ಯಾಪಿತೇ ನಿವರ್ತಂತೆ, ಇನ್ನೂವರೆಗೂ ಬಂದಿಲ್ಲಂತವ್ರು. ಎಲ್ಲೋದವ್ರು ಹೋಗೇ ಬಿಟ್ಟಾರ, ಪತ್ತೇನೇ ಇಲ್ಲ. ಅದೇನೋ ಟ್ರ್ಯಾಂಗಲ್ ಅಂತಿರಲ್ಲ, ಬರ್ಮುಡಾ ಟ್ರ್ಯಾಂಗಲ್ ಇದ್ದಾಗೆ, ಅಲ್ಲಿ ಹೋದವ್ರು ಹೋಗೇ ಬಿಟ್ಟಿದ್ದಾರೆ. ಹಾಗೆ ನಾದ್ಯಾಪಿತೇ ನಿವರ್ತಂತೆ ಪಶ್ಚಿಮ ಯಾಮಿನೀರಿವ, ಹೀಗೆ ಅವರಲ್ಲಿ ಹೋಗಿದ್ದಾರೆ. ದಕ್ಷ ಪ್ರಜಾಪತಿಗೆ ಗೊತ್ತಾಯಿತು, ಭಾರಿ ಸಿಟ್ಟು ಮಾಡಿಕೊಂಡ.
ರೋಷಾತ್ ವಿಸ್ಫುರಿತಾಧರ. ಭಾರೀ ಸಿಟ್ಟು ಬಂದು ನಾರದರಿಗೆ ಶಾಪವನ್ನು ಕೊಡ್ತಾನೆ. ತಸ್ಮಾನ್ನ ತಥಾ ಭಿನ್ನದೀಹಿ ಮೂಢನ ಭವೇದ್ ಭ್ರಮತಃ ಪದಂ. ಇನ್ನು ಮೇಲೆ ಒಂದು ಕಡೆ ನಿಲ್ಲಬೇಡ, ನಿನ್ನ ಕಾಲು ನಿಂದಿರೋದೇ ಬೇಡ, ನನ್ನ ಮಕ್ಕಳನ್ನು ಓಡಿಸಿಯಲ್ಲ, ನೀನು ಓಡ್ತಾನೆ ಇರು ಅಂತ ಹೇಳಿ ಕಳಿಸಿದ್ದಾರೆ. ನಾರದರು ಏನೂ ಮಾತಾಡಿಲ್ಲ. ತಿತಿಕ್ಷಯ, ದೊಡ್ಡವನು ಶಾಪ ಕೊಟ್ಟಾನಂತ ಹೇಳಿ ಸುಮ್ಮನೆ ಅದನ್ನು ತೆಗೆದುಕೊಂಡು ವಾಪಸ್ ಹೋಗಿದ್ದಾರೆ. ಏನು ಮಾತಾಡಿಲ್ಲ. ಇಲ್ಲ, ಭಗವಂತನ ಸಂಕಲ್ಪ ಅದು. ಹಾಗಾಗಿ ಭಗವಂತನ ಸಂಕಲ್ಪಕ್ಕೆ ತಕ್ಕಂತೆ ನಾರದರು ಮಾಡ್ತಾ ಇರ್ತಾರೆ. ಆಮೇಲೆ ಈ ಪ್ರಾಚೇತ ಇನ್ನು ನಾನು ಮಕ್ಕಳನ್ನು ಪಡೆಯೋದೇ ಇಲ್ಲ ಅಂತ ಕೂತ್ಬಿಟ್ಟ. ಬೇಕೇ ಆಗಿಲ್ಲ ಮಕ್ಕಳು, ಹಠ ಹಿಡ್ಕೊಂಡು ಕೂತ. ಆಗ ಮತ್ತೆ ಬ್ರಹ್ಮದೇವರು ಬರ್ತಾರೆ. ಅನುನೀತ ಸ್ವಯಂಭುವ. ಮತ್ತೆ ಬ್ರಹ್ಮದೇವರು ಬಂದು ಸ್ವಲ್ಪ ಅನುನೀತ ಅಚ್ಚ ಮಾಡ್ತಾರೆ. ಹಂಗಲ್ಲಪ್ಪ ಹಿಂಗಲ್ಲಪ್ಪ ಅಂತ ಹೇಳಿ ಎಲ್ಲ ಉಪದೇಶ ಮಾಡಿದ ಮೇಲೆ ಮಕ್ಕಳನ್ನು ಪಡಿ. ಆಗ ದಕ್ಷ ಪ್ರಜಾಪತಿ ಅನ್ಕೋತಾನೆ, ಈ ಗಂಡು ಮಕ್ಕಳು ಉಪಯೋಗ ಇಲ್ಲ, ಕೈಗೆ ಸಿಗೋದಿಲ್ಲ ಅಂತ ಹೇಳಿ 60 ಜನ ಹೆಣ್ಣು ಮಕ್ಕಳನ್ನು ಹಡೆದಿದ್ದಾನೆ. ಷಷ್ಠಿ 60 ಜನ ಮಕ್ಕಳನ್ನು ಪಡಿತಾನೆ. ಆ 60 ಜನ ಹೆಣ್ಣು ಮಕ್ಕಳನ್ನು ಪಡೆದು ಎಲ್ಲರನ್ನು ಬೇರೆಯವರಿಗೆ ಕೊಟ್ಟು, ಎಲ್ಲರಿಗೂ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಆ 60 ಜನರಲ್ಲಿ 10 ಹೆಣ್ಣು ಮಕ್ಕಳನ್ನು ಧರ್ಮರಾಜನಿಗೆ, 13 ಜನರನ್ನು ಕಶ್ಯಪರಿಗೆ, 27 ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ, 2 ಭೂತನಿಗೆ, 2 ಅಂಗಿರಸರಿಗೆ, 2 ಕೃಶಾಶ್ವರಿಗೆ, ಮತ್ತೆ 4 ಕಶ್ಯಪರಿಗೇನೆ ಕೊಡ್ತಾನೆ, ತಾರ್ಕ್ಷರಿಗೆ. ಹೀಗೆ ಒಟ್ಟಿಗೆ 60 ಜನರನ್ನು ವಿವಾಹ ಮಾಡಿ ಕೊಡ್ತಾನೆ. ಆ 60 ಜನರನ್ನು ವಿವಾಹ ಮಾಡಿ ಕೊಟ್ಟ ಮೇಲೆ ಅವರಿಂದ ಆಗುವಂತಹ ಸಂತಾನ ಏನು ಅದ್ಭುತವಾದ ಇದೆ. ಅದೆಲ್ಲ ಹೇಳ್ತಾ ಕೂತ್ರೆ ತಲೆಗೂ ಹೋಗೋದಿಲ್ಲ. ಎಷ್ಟು ಜನ ಇವತ್ತು ಜಗತ್ತಿನಲ್ಲಿ ಏನೇನು ಸಂತಾನಗಳಿದೆಯೋ ಎಲ್ಲವೂ, ಎಲ್ಲ ತರಹದ ಪ್ರಾಣಿ ಪಕ್ಷಿ ಪಶು ಉರಗ ಹಾವು ಗೀವು ಎಲ್ಲ ಕಾಲಗಳು, ಕಾಲಕ್ಕಭಿಮಾನಿಗಳು ಎಲ್ಲರೂ ಈ ದಕ್ಷ ಪ್ರಜಾಪತಿಯ ಸಂತಾನವಾಗಿ ಹುಟ್ಟುತ್ತಾರೆ. ವಿಶೇಷವಾಗಿ ಸೃಷ್ಟಿಯನ್ನು ಮಾಡ್ತಾನೆ. ಆದ ಮೇಲೆ ಹೇಳ್ತಾ ಇರಬೇಕಾದ್ರೆ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ. ಆ ತ್ವಷ್ಟ ಅಂತ ಅವರಲ್ಲ, ಆದರೂ ಅವರಿಗೆ ಒಬ್ಬ ರಚನಾ ಅಂತ ದೈತ್ಯಾನುಜ. ಆ ತ್ವಷ್ಟ ಎಂಬಂತಹ ಋಷಿ ದೇವತೆಗೆ ಆ ರಚನಾ ಎಂಬಂತಹ ದೈತ್ಯರ ಮಗಳನ್ನು ಮದುವೆ ಮಾಡಿ ಕೊಡ್ತಾರೆ. ಆ ಮದುವೆ ಮಾಡಿಕೊಟ್ಟಾಗ ಈ ತ್ವಷ್ಟ ಮತ್ತು ರಚನಾದಿಂದ ಹುಟ್ಟಿದವರೇನೆ ವಿಶ್ವರೂಪಾಚಾರ್ಯರು. ಆ ವಿಶ್ವರೂಪಾಚಾರ್ಯರನ್ನು ಇಂದ್ರ ತನ್ನ ಪುರೋಹಿತರನ್ನಾಗಿ ಸ್ವೀಕಾರ ಮಾಡಿದ ಅಂತ ಕಥೆಯನ್ನು ಹೇಳಿದರು. ಅದನ್ನು ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ ಶುಕಾಚಾರ್ಯರು ಉಪದೇಶವನ್ನು ಮಾಡ್ತಾರೆ. ಇಂದ್ರನಿಗೆ ಐಶ್ವರ್ಯ ಬಂತು. ಐಶ್ವರ್ಯ ಬಂದರೆ ಮದ, ಭಾರಿ ಮದ ಬಂದುಬಿಡ್ತು. ಮದೋಲ್ಲಂಘಿತ ಸತ್ಪತಃ. ಮದ ಬಂದ ಕೂಡಲೇ ಆಗೋ ಮೊದಲನೇ ಕೆಲಸ ಏನು ಹೇಳ್ರಿ? ದಾರಿ ತಪ್ತಾನೆ ಮನುಷ್ಯ. ಮದ ಬಂದು ಕೂಡಲೇ ಆಗುವ ಮೊದಲ ಕೆಲಸ ಅಂದರೆ ಸತ್ಪಥ, ಉಲ್ಲಂಘಿತ ಸತ್ಪಥ. ಏನು ದಾರಿ ಹಿರಿಯರು ಹೇಳಿಕೊಟ್ಟ ಒಂದು ಮಾರ್ಗ ಇರ್ತದೆ, ಅದನ್ನು ಜಂಪ್ ಮಾಡೋದು, ಬೇಕಾಗಿಲ್ಲ ಅನ್ನೋದು. ಮನುಷ್ಯನಿಗೆ ಮದ ಬಂದಾಗ ಆಗುವ, ನೀವೇ ಆಲೋಚನೆ ಮಾಡಿ ನೋಡಿ. ಮದ ಅಂದರೆ ಏನು ಭಾಳ ಆನೆಯಷ್ಟು ಮದ ಬರಬೇಕಾಗಿಲ್ಲ. ಸ್ವಲ್ಪ ನಮ್ಮ ಯೋಗ್ಯತೆಗೆ ತಕ್ಕಂತೆ ಹೇಗೆ ಭಕ್ತಿ ಸ್ವಲ್ಪ ಬರ್ತದೋ ಅಷ್ಟೇ ಸ್ವಲ್ಪ ಮದ ಬಂದರೂ ಸಾಕು. ಏನೋ ಒಂದು ರೂಲ್ಸ್ ಇರ್ತದೆ, ಅದನ್ನು ನಾವು ವಯಲೇಟ್ ಮಾಡೇ ಮಾಡ್ತೀವಿ. ಯಾಕೆಂದರೆ ಅಷ್ಟು ಮದ ಬಂದಿರ್ತದೆ. ಅದರಲ್ಲಿ ಶಾಸ್ತ್ರೀಯವಾದಂತಹ ಏನೋ ಭಗವಂತ ಜ್ಞಾನಿಗಳು ಸ್ಮೃತಿಗಳು ಹೇಳಿಕೊಟ್ಟಂತಹ ದಾರಿ ಇದೆಯೋ ಅದನ್ನು ಮನುಷ್ಯ ಉಲ್ಲಂಘನೆ ಮಾಡೇ ಮಾಡ್ತಾನೆ. ಯಾಕೆ ಅಂದರೆ ಮದ. ಹಾಗಾಗಿ ಐಶ್ವರ್ಯದ ಮದ ಇಂದ್ರನಿಗೆ ಬಂತು. ದಾರಿಯನ್ನು ದಾಟಿದ. ಕೂತಿದ್ದ ಸಭೆಯಲ್ಲಿ ಕೂತಾಗ ಬೃಹಸ್ಪತ್ಯಾಚಾರ್ಯರು ಬರ್ತಾರೆ. ಬೃಹಸ್ಪತ್ಯಾಚಾರ್ಯರು ಬಂದರೆ ನೋಚ್ಚಚಾಲ ಆಸನಾದಿಂದ್ರ ಪಶ್ಯನ್ನಪಿ ಸಮಾಗತಂ. ಏನೋ ಬಂದರು, ಕಣ್ತಪ್ಪಿ ಎಲ್ಲೋ ಮೂಲ್ಯಾಗಿ ಕೂತಿದ್ರು ಅಲ್ಲ, ಅವರು ಬರೋದನ್ನು ನೋಡ್ತಾ ಇರ್ತಾನೆ. ನೋಡ್ತಾ ಇದ್ದರೂ ಕೂಡ ಇಂದ್ರ ಎದ್ದು ನಿಲ್ಲೋದಿಲ್ಲ, ಹಾಗೆ ಆಸನದ ಮೇಲೆ ಕೂತಿರ್ತಾನೆ. ಇಂದ್ರ ಬೃಹಸ್ಪತ್ಯಾಚಾರ್ಯಗಿಂತಲೂ ಯೋಗ್ಯತೆಯಲ್ಲಿ ಬಹಳ ದೊಡ್ಡವನು. ಆದರೂ ಕೂಡ ಗುರುತ್ವೇನ ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದಾಗಿ ಆ ಲೋಕಮರ್ಯಾದಾರ್ಥವಾಗಿ ಮಾಡಬೇಕಾದಂತಹ ಏನು ನಿಯಮಗಳಿದೆಯೋ ಅದನ್ನು ಮಾಡಲೇಬೇಕು. ಬ್ರಹ್ಮಾಂಡದ ಹೊರಗೆ ಏನಾದರೂ ಈ ಘಟನೆ ನಡೆದಿದ್ದರೆ ಬೃಹಸ್ಪತ್ಯಾಚಾರ್ಯ ಬಂದರೂ ಇಂದ್ರ ಹೇಳೋ ಕಾರಣ ಇರಲಿಲ್ಲ. ಅಲ್ಲಿ ಯಾರು ನೋಡೋರು ಇಲ್ಲ, ಕೇಳೋರು ಇಲ್ಲ. ಇಂದ್ರ ದೊಡ್ಡವನೇ. ಆದರೆ ಎಲ್ಲಿ ಸ್ವರ್ಗಾದಿಗಳಲ್ಲಿ ಅವರು ಇರೋದು, ಅದನ್ನು ಅವರು ಮಾಡುವಂತಹ ಆಚರಣೆ ಅದನ್ನು ನೋಡ್ತಾರೆ, ಅದು ರೆಕಾರ್ಡ್ ಆಗತ್ತೆ. ಹಾಗಾಗಿ ಜನ ಅದನ್ನು ಅನುಸರಣೆ ಮಾಡಬೇಕು. ಅದಕ್ಕಾಗಿ
ಇಂದ್ರ ಹೇಳಲಿಲ್ಲ. ಮುಖ್ಯವಾಗಿ ಭಗವಂತನಿಗೆ ಒಂದು ಸಂಕಲ್ಪ ಇತ್ತು. ಆ ಹಿನ್ನೆಲೆಯಲ್ಲಿ ಇಂದ್ರ ಹೇಳಲಿಲ್ಲ. ನೋಚ್ಚಚಾಲ ಆಸನಾದಿಂದ್ರ ಪಶ್ಯನ್ನಪಿ ಸಮಾಗತಂ. ಸರಿ, ಬೃಹಸ್ಪತ್ಯಾಚಾರ್ಯಗೆ ಅವಮಾನ ಆಯಿತು. ಅವಮಾನ ಆದ ಕೂಡಲೇ ಅವರು ಶಾಪ ಗೀಪ ಕೊಟ್ಬಿಟ್ಟಿದ್ರೆ ಚಲೋ ಇರ್ತಿತ್ತು. ಇಂದ್ರನಿಗೆ ಗೊತ್ತಾಗ್ತಿತ್ತು. ಏನು ಮಾಡಲಿಲ್ಲ. ತೂಷ್ಣೀ, ಸುಮ್ಮನೆ ಬಂದು ಮನೆಯಾಗ ಕೂತ್ಬಿಟ್ರು, ಮಾತೇ ಆಡಲಿಲ್ಲ. ಇಂದ್ರನಿಗೆ ಅದು ಹೆಚ್ಚು ಕಸಿವಿಸಿ ಆಯಿತು. ಗುರು ಹೇಳನಂ ಆತ್ಮನಃ, ಹೇ ಎಂಥ ಅವಮಾನ ಮಾಡಿಬಿಟ್ಟೆ. ಗುರುಗಳು ಬೈದರೆ ಒಂಥರಹ ಇರ್ತದೆ, ಬೈದೇ ಸುಮ್ಮನೆ ಕೂತು ಬಿಟ್ಟರೆ ಭಾಳ ಟೆನ್ಷನ್ ಆಗಿಬಿಡ್ತದೆ. ಏನಾಯ್ತೋ ಏನೋ, ಏನಾಯ್ತೋ ಏನೋ, ಏನು ಅಂದ್ಕೊಂಡ್ರೋ ಏನೋ ಅನ್ನುವ ಭಯ ಇರ್ತದೆ. ಆ ರೀತಿ ಆಗಿದೆ. ಸರಿ, ಬೃಹಸ್ಪತ್ಯಾಚಾರ ಹತ್ರ ಹೋಗಿ ಕ್ಷಮಾ ಕೇಳೋಣ ಅಂತ ಮನೆಗೆ ಹೋದ. ಮನೆಗೆ ಹೋದರೆ ಬೃಹಸ್ಪತಿರ್ಗತೋ ಅದೃಷ್ಟಾಂ ಗತಿಂ. ಆ ಬೃಹಸ್ಪತ್ಯಾಚಾರ್ಯರು ಮನೆಯೊಳಗೆ ಇಲ್ಲೇ ಇಲ್ಲ, ಅದರ್ಶ್ಯರಾಗಿ ಬಿಟ್ಟಿದ್ದಾರೆ. ಇವನು ಕೈಗೆ ಸಿಗಲಿಲ್ಲ. ಯಾರಿಗೆ ಕ್ಷಮಾ ಕೇಳಬೇಕು? ಇವನು ಕ್ಷಮಾ ಕೇಳಲಿಕ್ಕಾಗಲಿಲ್ಲ. ಸರಿ ಅಂತ ಹೇಳಿ ಎಲ್ಲರೂ ಮತ್ತೆ ಭಗವಂತನಿಗೆ ಶರಣು ಹೋಗಿದ್ದಾರೆ. ಏನಾಯಿತು ಅಂದರೆ ಈ ಸುದ್ದಿ, ಇಂದ್ರ ಬೃಹಸ್ಪತ್ಯಾಚಾರ್ಯರಿಗೆ ಮರ್ಯಾದೆ ಮಾಡಲಿಲ್ಲ. ಬೃಹಸ್ಪತ್ಯಾಚಾರ್ಯರು ಭೇಟಿಯಾಗಲಿಕ್ಕೆ ಹೋದರೆ ಬೃಹಸ್ಪತ್ಯಾಚಾರ್ಯರು ಸಿಗಲಿಲ್ಲ. ಈ ಸುದ್ದಿ ದೈತ್ಯರಿಗೆ ಗೊತ್ತಾಯಿತು. ದೈತ್ಯರಿಗೆ ಗೊತ್ತಾದದ್ದೇ ತಡ ಶುಕ್ರಾಚಾರ್ಯರನ್ನು ಕರೆದರು, ಅವರು ಉಪದೇಶವನ್ನು ಪಡೆದರು, ಸ್ವರ್ಗದ ಮೇಲೆ ಆಕ್ರಮಣ ಮಾಡಿದರು, ಎಲ್ಲರನ್ನೂ ಹೊಡೆದು ಓಡಿಸಿಬಿಟ್ರು. ಎಲ್ಲ ದೇವತೆಗಳನ್ನು ಭಗ್ನಗಾತ್ರ ಹೊಡೆದು 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 ಓಡಿಸಿಬಿಟ್ರು. ಓಡಿಸಿದ ಕೂಡಲೇ ಮತ್ತೆ ಎಲ್ಲರೂ ದೇವತೆ ಭಗವಂತನ ಹತ್ರ ಬ್ರಹ್ಮಾಣಂ ಶರಣಂ ಜಗ್ನುಹು, ಬ್ರಹ್ಮದೇವರಿಗೆ ಶರಣು ಬಂದಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ದಾಂತಂ ಐಶ್ವರ್ಯಾನ್ನಾಭ್ಯ ಬಂದತ. ತಪ್ಪು ಮಾಡಿದರು, ಭಾಳ ತಪ್ಪು ಮಾಡಿದರು, ಹಾಗೆ ಮಾಡಬಾರ್ದಾಗಿತ್ತು, ನಿಮ್ಮದೇ ತಪ್ಪು ಅಂತ ಹೇಳಿ ಬ್ರಹ್ಮದೇವರು ಬೈತಾರೆ. ಬೈದ ಮೇಲೆ ತದ್ವಿಶ್ವರೂಪಂ ಭಜತಾಶು ವಿಪ್ರಂ ತಪಸ್ವಿನಂ ತ್ವಾಷ್ಟ್ರಮಥಾನ್ ಅಥಾತ್ಮವಂತಂ ಸಭಾಜಿತೋರ್ಥಾನ್ ಸ ವಿಧಾಸ್ಯತೇವೋ ಯದಿ ಕ್ಷಮಧ್ವಂ ಯದುತಾಸ್ಯ ಕರ್ಮ. ಆಗ ಬ್ರಹ್ಮದೇವರು ಹೇಳಿದರು, ನೀವು ತ್ವಷ್ಟೃವಿನ ಮಗ, ತ್ವಷ್ಟೃ ಮತ್ತು ರಚನಾಲಲ್ಲಿ ಹುಟ್ಟಿದಂತಹ ಏನು ವಿಶ್ವರೂಪ ಇದ್ದಾನೋ ಆ ವಿಶ್ವರೂಪನನ್ನು ಗುರು ಅಂತ ಸ್ವೀಕಾರ ಮಾಡಿ ಅಂತ ಹೇಳಿದಾಗ ಇಂದ್ರ ಬಂದು ಆ ವಿಶ್ವರೂಪನಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ವೃಣೀಮಹೇತ್ವೋಪಾಧ್ಯಾಯಂ ಬ್ರಹ್ಮಿಷ್ಟಂ ಬ್ರಾಹ್ಮಣಂ ಗುರುಂ ಯಥಾಂಜಸಾ ವಿಜೇಷ್ಯಾಮಃ ಸಪತ್ನಾಂಸ್ತವ ತೇಜಸ. ನೋಡಪ್ಪ, ನೀನು ನಮ್ಮ ಗುರುಗಳಾಗಬೇಕು, ನಮ್ಮಲ್ಲಿ ನಮ್ಮ ಪುರೋಹಿತನಾಗಿ ನಮಗೆ ಯಜ್ಞಾದಿಗಳನ್ನು ಮಾಡಿಸಬೇಕು. ನಿನ್ನ ತೇಜಸ್ಸಿನಿಂದ ನಾವು ಆ ಶತ್ರುಗಳನ್ನು, ದೈತ್ಯರನ್ನು ಸೋಲಿಸಬೇಕು. ಆಗ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇಲ್ಲೇ ಸರಿ, ನಾನು ನಿಮ್ಮ ಮಗ ಇದ್ದ ಹಾಗೆ. ತ್ವಷ್ಟ ಒಬ್ಬ ದೇವತೆ, ಅವರ ಮಗ ವಿಶ್ವರೂಪ, ಒಂದರ್ಥದಲ್ಲಿ ದೇವತೆಗಳ ಮಗ ನಾನು. ನನ್ನ ಮಗ ನಿಮಗಿಂತಲೂ ಚಿಕ್ಕವನಾದ ನನಗೆ ನೀವು ನಮಸ್ಕಾರ ಮಾಡೋದು ಹೇಗೆ? ನಾನು ನಿಮ್ಮ ಗುರು ಏನೋ ಆಗ್ತೀನಿ. ಗುರು ಆದರೆ ನೀವೆಲ್ಲ ನಮಸ್ಕಾರ ಮಾಡಬೇಕಾಗತ್ತೆ, ಅದು ಸರಿ ಕಾಣಲ್ವಲ್ಲ. ಅದಕ್ಕೆ ಇಂದ್ರ ಹೇಳ್ತಾನೆ, ನಗರ್ಹಯಂತಿ ಅರ್ಥೇಶು ಯವಿಷ್ಠಾಂಗ್ರಭಿವಾದನಂ. ಪ್ರಯೋಜನ ಇದ್ದಾಗ ಚಿಕ್ಕವರಿಗೆ ನಮಸ್ಕಾರ ಮಾಡಿದರೆ ತಪ್ಪಿಲ್ಲ. ಅದರಲ್ಲೂ ಛಂದೋಭ್ಯೋನ್ಯತ್ರ ನ ಬ್ರಹ್ಮನ್ ವಯೋಜ್ಯೇಷ್ಠಸ್ಯ ಕಾರಣಂ. ಉಳಿದ ಕಡೆಗೆ ಎಲ್ಲ, ಬೇರೆ ಎಲ್ಲ ಪ್ರಸಂಗದಲ್ಲಿ ವಯಸ್ಸು ಇದು ಜ್ಯೇಷ್ಠತ್ವಕ್ಕೆ ಕಾರಣ. ವಯಸ್ಸಿನಿಂದ ದೊಡ್ಡವರಿದ್ದರೆ ನಮಸ್ಕಾರ, ವಯಸ್ಸಿನಿಂದ ಚಿಕ್ಕವರಿದ್ದರೆ ಆಶೀರ್ವಾದ. ಆದರೆ ಛಂದೋಭ್ಯ, ಅಧ್ಯಯನದ ಪ್ರಸಂಗದಲ್ಲಿ, ವೇದಾಧ್ಯಯನ ಮಾಡಬೇಕು, ಪೌರೋಹಿತ್ಯ, ಈ ಪ್ರಸಂಗದಲ್ಲಿ ವಯಸ್ಸು ಇದು ಜ್ಯೇಷ್ಠತ್ವಕ್ಕೆ ಕಾರಣ ಅಲ್ಲ. ಅಲ್ಲಿ ವಿದ್ಯೆಯೇ ಕಾರಣ, ಅಲ್ಲಿ ವಿದ್ಯೆಯೇ ಪ್ರಧಾನ. ಎಷ್ಟು ಮಹತ್ವದ ತತ್ವ ಇದೆ ನೋಡಿ.